ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರು. ವಿಜಯ್ ಈಗಾಗಲೇ ವಿಜಯ್ ಪತಾಕೆ ಹಾರಿಸಬೇಕಾಗಿತ್ತು. ಪಾಪ ನಿಜವಾಗಿಯೂ ರಾಜಕೀಯದ ಇವತ್ತಿನ ರಾಜನೀತಿ ಬೇರೆ, ರಾಜಕೀಯ ಬೇರೆ. ಇದರ ಅರಿವಿಲ್ಲದಂಥದ್ದು ಅಥವಾ ಇದ್ರೂ ಸಹ ನಾನು ಗೆಲ್ಲಬಲ್ಲೆ ಅನ್ನುವಂಥ ಒಂದು ಕಾನ್ಫಿಡೆನ್ಸು, ಅದರಲ್ಲೂ ಜನ ಕೊಟ್ಟರು ಮೆಜಾರಿಟಿ ಇನ್ನೊಂದಿಷ್ಟು ಕೊಟ್ಟಿದ್ರೆ ಮುಗಿದು ಬಿಡ್ತಾ ಇತ್ತೇನೋ ನಾವು ಅಂತ ಇದ್ದೀವಿ. ಆದರೆ ಆಗಬೇಕಾದ್ರೆ ಈಗ ವಿಜಯ್ ಅವರು ಇನ್ನೂ ಪ್ರಮಾಣ ವಚನ ಸ್ವೀಕರಿಸ್ತಾರಾ ಅದು ಮತ್ತೇನಾದರೂ ಗದ್ದಲ ಆಗ್ತದನ ಅನ್ನುವಂಥ ಮಾತುಗಳು ಕೇಳಿ ಬರ್ತಾಯಿದ್ದಾವೆ. ಅದರಲ್ಲೂ ಇವ್ರಿಗೆ ಸಪೋರ್ಟಾಗಿ ಬರ್ತಿರುವಂಥ ಸಣ್ಣ ಸಣ್ಣ ಪಾರ್ಟಿಗಳು, ಮುಖ್ಯವಾಗಿ VCK ತಿರುಮಾವಳನ್ ಅದರ ನಾಯಕರು, ಅವರ ಬೇಡಿಕೆಗಳಂತೂ ವಿಚಿತ್ರ. ಇರೋರು 2 ಜನ ಹೇಳೋದು ಒಂದು ಉಪಮುಖ್ಯಮಂತ್ರಿ ಸ್ಥಾನ, ನೀವು ಸಚಿವ ಸ್ಥಾನ, ಏನು ಅಂತ ಇದೆಲ್ಲ ಅಧಿಕಾರಕ್ಕಾಗಿ ಅದು ಇಂಥ ಸಂದರ್ಭ ಸಿಕ್ಕಾಗಿ ಬಿಡಕೂಡೋದು ಅನ್ನುವಂಥ ಒಂದು ಮಾನಸಿಕ ಸ್ಥಿತಿ ನಿಜವಾಗಿಯೂ ಇದು ಒಪ್ಪುವಂಥ ವಿಷಯನ ಅನ್ನುವಂಥದ್ದು. ಆದರೆ ಅಧಿಕಾರ ಪಡಿಬೇಕನ್ನೋರು ಕೊಡ್ರಿ ಅನ್ನುವಂಥ ಮಾತು VCK ಪಕ್ಷ ಮಾಡ್ತಾಯಿದೆ. ಆದರೆ ಇಲ್ಲೇ ಒಂದು ಗಮನಿಸಬೇಕಾಗಿದ್ದೇನಪ್ಪ ಅಂತಂದರೆ, ಈ ರಾಜಕೀಯ ಒತ್ತಡ ಈ ರೀತಿಯಾಗಿ ಈ ಹಂತಕ್ಕೆ ಬಂದು ನಿಂತಿದ್ದನ್ನು ಗಮನಿಸಿದರೆ, ಮತ್ತು ಈಗ ದಂಡಿಗೆ ಬಂದಂಥದ್ದು, ಸಮೀಪದಲ್ಲಿ ಬಂದಂಥದ್ದು, ಈಗ ಎಲ್ಲರೂ ತಮಗೆ ಬೇಕಾದಂಗೆ ಕೇಳೋಣ. ಇವತ್ತು ನೋಡಿ 5 ಜನ ಕಾಂಗ್ರೆಸ್ಸಿಗರಿದ್ದಾರೆ, ಅವ್ರು ಇಬ್ಬರಿಗೆ ಮಂತ್ರಿಗಿರಿಗೆ ಬೇಕು ಅನ್ನುವಂಥದ್ದು. CPM CPI ಅವರು 2 ಇದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅವರು ಸಹ ಬೇಡಿಕೆ ಕೇಳೋದ್ರಲ್ಲಿ ಏನು ತಪ್ಪೇನಿಲ್ಲ. ಆದರೆ ಒಂದಿಷ್ಟು CPM CPI ಇದ್ದಿದ್ರಲ್ಲಿ ಕಾಂಗ್ರೆಸ್ಸನ್ನು ಗಮನಿಸಿದ್ರೆ ಒಂದಿಷ್ಟು ಸಿದ್ಧಾಂತ, ಒಂದಿಷ್ಟು ಮಾತುಗಳು ಏನೋ ಒಂದಿಷ್ಟು ಇದ್ದಾವನಪ್ಪ ಅಂತೇಳಿ. ಆದರೆ ಈ ಸಣ್ಣ ಸಣ್ಣ ಪಕ್ಷಗಳು VCK ಆಯಿತು, ಮತ್ತೇನಾಯಿತು, ಇವರು ಡಿಮಾಂಡ್ ಮಾಡೋದನ್ನು ನೋಡಿದಾಗ ಇದೇನಪ್ಪ ಈ ದೇಶದ ಪ್ರಜಾಪ್ರಭುತ್ವ ಏನಾಗ್ತಾ ಇದೆ ಅಂತ ಸಿದ್ಧಾಂತದ ಬಗ್ಗೆ ಹೇಳೋದು, ಅದರ ಬದನೆಕಾಯಿ ತಿನ್ನೋದು ಬಿಡುವಾಗಿಲ್ಲ. ಈ ಪರಿಸ್ಥಿತಿ ಇವರಿಗೆಲ್ಲ. ಇಂಥ ಪ್ರಸಂಗದಲ್ಲಿ ವಿಜಯ್ ಅವರು ಮುಂದಿರುವ ದಾರಿ ಏನು? ಈಗ ನೋಡ್ರಿ, ಎಲ್ಲರೂ ರಾಜೀನಾಮೆ ಕೊಡಿಸಿ ಚುನಾವಣೆಗೆ ಹೋಗ್ತಾರಪ್ಪ ಅಂದ್ರೆ ಅದು ಕಷ್ಟ. ಯಾಕೆ ಕಷ್ಟಪ್ಪ ಅಂದ್ರೆ, ಸಡನ್ನಾಗಿ DMK ಅಣ್ಣಾ DMK ಇನ್ನೊಂದು ಸಣ್ಣ ಪಕ್ಷಗಳು ಬಂದಾದ್ರೆ ಅವ್ರು ಸರ್ಕಾರ ರಚನೆ ಮಾಡ್ತಾರೆ. ಇವರು ರಾಜೀನಾಮೆ ಕೊಟ್ಟು ಬಂದು ಅಷ್ಟೇ ಆಯ್ಕೆ ಆಗಿ ಬರಬೇಕಲ್ಲ, ಅದು 108 ಪ್ರಾಬ್ಲಮ್ಗಳಿದ್ದಾವೆ. ಇನ್ನು ಇದಕ್ಕಿಂತ ಹೆಚ್ಚಿಗೆ ಇವರೆಲ್ಲರೂ ಈ ರೀತಿ ಸಣ್ಣ ವಿಷಯ, ಸಣ್ಣ ಪಕ್ಷಗಳು ಸಣ್ಣ ವಿಷಯ ತೊಗೊಂಡು ದೊಡ್ಡದು ಮಾಡಿ ದಿನನಿತ್ಯ ವಿಜಯ್ ಅವರಿಗೆ ಆಡಳಿತದಲ್ಲಿ ಮೂಗು ತೋರಿಸುವಂಥ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ವಿಜಯ್ ಅವರು ಬಯಸಿದಂಥ ಒಂದು ಕನಸು ಕಂಡಂತಹ ಒಂದು ವ್ಯವಸ್ಥೆಯನ್ನು ತಯಾರು ಮಾಡಲಿಕ್ಕೆ ಸಾಧ್ಯ ಆಗ್ತದನ ಈ ತಮಿಳುನಾಡಿನ ವಿಜಯ್ ಅವರ ಸರ್ಕಾರಕ್ಕೆ ಅಂತೇಳಿ, TVK ಸರ್ಕಾರಕ್ಕೆ ಸಾಧ್ಯ ಆಗ್ತದನ? ಈ ಎಲ್ಲ ವಿಚಾರಗಳನ್ನು ಇವತ್ತು ನಾವು ವಿಚಾರ ಮಾಡಿದಾಗ, ಒಂದು ಚಿಂತನೆ ಮಾಡಿದಾಗ, ತಮಿಳಿಗ ವೆಟ್ಟಿ ಕಳಗಂ ಪಕ್ಷ ಅದರ ನಾಯಕ ನಟ ವಿಜಯ, ಅದರಲ್ಲೂ ಮುಖ್ಯ ವಿಜಯ ರಾಜಕೀಯಕ್ಕೆ ಬಂದು ತಪ್ಪು ಮಾಡಿದಾರ ಅಂತ ಒಮ್ಮೆ ಎಣಿಸಿದಾರೆ. ಮತ್ತೊಮ್ಮೆ ಇಲ್ಲ, ಬರಲೇಬೇಕಲ್ಲ ಯೋಗ್ಯತನ ಪ್ರದರ್ಶನ ಮಾಡೋದಕ್ಕಾಗಿ. ಆದರೆ ಇವರು ಇದಕ್ಕೆ ಹೊಸ ಹಾದಿ ಏನಾದ್ರು ಹುಡುಕ್ಲಿಕ್ಕೆ ಸಾಧ್ಯ ಅಂತ ವಿಚಾರ ಮಾಡಬೇಕು. ಈಗ ಏನು ಅದಾವಲ್ಲ, ಈಗ 116 ಆಗ್ಯದ, ಇನ್ನು ಎಲ್ಲಪ್ಪ ಏನೀಗ ಶಪಥ ತೊಗೊಳ್ಳೋದು 4 ದಿವಸ ಲೇಟ್ ಆದ್ರೇನು ತಪ್ಪಿಲ್ಲ, ಯೋಗ್ಯನ ತೊಗೊಳ್ಳೋವಂಥದ್ದು. ಮತ್ತು ಅದೇ ಕಾಲಕ್ಕೆ ನಮ್ಮ ರಾಜ್ಯಪಾಲರು ಸಹಿತ ಅಲ್ಲಿ ರಾಜ್ಯಪಾಲರು ರಿಸ್ಟ್ರಿಕ್ಟೆಡ್ ಆಗಿ ಈ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು, ನೀವು 118 ಜನ ಸೈನ್ಯ ತೊಗೊಂಬರ್ಬೇಕು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲೇ VCKಯ ಈ ಪಕ್ಷದ ಜನ ಒಂದಿಷ್ಟು ಇಲ್ಲ ನಮ್ಮ ಪೋರ್ಚರಿ ಮಾಡಿಕೊಂಡಿದ್ದಾರೆ ಸಹಿ ಅಂತ ಹೇಳ್ತಾ ಇದ್ದಾರೆ. ಒಟ್ಟು ಗದ್ದಲ. ಹೀಗಾಗಿ ವಿಜಯ್ ಅವರು ಇವತ್ತು ಈ ಪ್ರಮಾಣ ವಚನ ತೆಗೆದುಕೊಳ್ಳೋದ್ರಿಂದ ದೂರ ಸೇರೋದಷ್ಟಲ್ಲ, ನಾಡಿನಾಗ್ಬೋದು, ಮುಂದಿನ ಕ್ಷಣ ಏನಾಗ್ಬೋದು, ಇಡೀ ನಾಡಿನ ತುಂಬ, ತಮಿಳುನಾಡಿನ ತುಂಬ ಜನ ಈ ಒಂದು ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಮುಂದಕ್ಕೆ ಹೋದಂಗೆ ಇನ್ನೂ ಚಟ್ಪಡಿಸ್ತಾ ಇದ್ದಾರೆ. ಅದು ನಿಧಾನಕ್ಕೆ ಎಲ್ಲೇ ಜಿ ರೂಪ ಪಡೆದತ್ತೇನೋ ಅನ್ನುವಂಥ ಆರೋಪ. ಯಾಕಂದರೆ ವಾತಾವರಣ ಹಂಗದ ಇವತ್ತಿನ ಯುವ ಜನಾಂಗ ಹೊಸ್ತನ್ನು ಬಯಸ್ತಾ ಇದೆ, ಚೇಂಜಿನ ಬಯಸ್ತಾ ಇದೆ ಅನ್ನೋದು ಅಲ್ಲೇ ಕಾಣ್ತಾ ಇದ್ವಿ. ಒಂದು ಕಡೆಗೆ ಸಂಪ್ರದಾಯಬದ್ಧದಂಥ ಶಕ್ತಿಗಳು ಬೆಳೀತಾ ಇದ್ದಾವೆ, ಅವರ ಕೇಂದ್ರದ ಅಧಿಕಾರ ಹಿಡಿತಾ ಇದ್ದಾರೆ.
ಅದೇ ಕಾಲಕ್ಕೆ ಯುವ ಜನಾಂಗನು ಇದರ ವಿರೋಧವಾಗಿ ಅಲ್ಲೇ ಪ್ರತಿಭಟನೆ ರೂಪದಲ್ಲಿ ಹೊರಬಂತ ವಿರೋಧಿಸುವಂಥ ಶಕ್ತಿಯೂ ಹೆಚ್ಚಾಗ್ತಾ ಇದ್ದಾವೆ. ಹೀಗಾಗಿ ಇವತ್ತಿನ ವಿಜಯವರ ಈ ಪಕ್ಷ TVK ಏನಪ್ಪ ಅಂತಂದ್ರೆ ಈ ಹೊಸ ರಾಜಕೀಯ ಶಕ್ತಿಯನ್ನು ಹುಟ್ಟಾಕ್ಬೋದಾ, ಹೊಸ ರೂಪ ಪಡಿಬೋದು ಅನ್ನೋಂಥ ಮಾತುಗಳು ಬರ್ತಾ ಇದ್ದಾವೆ. ಒಟ್ಟಾರೆಯಾಗಿ ಈ ಒಂದು TVK ಆಗಿರ್ಬೋದು, ಮತ್ತು ಈಗಾಗಲೇ ನಾವು ನೋಡಿದ್ದೀವಿ ಅಣ್ಣಾ DMK ಇವು ಪಕ್ಷಗಳು ಒಂದು ಕಾಲಕ್ಕೆ ಜಬರ್ದಸ್ತಾಗಿ ಆದರ್ಶದ ಮಾತುಗಳನ್ನು ಮಾತಾಡಿದಂಥವ್ರನ್ನ, ಅದರಲ್ಲೂ ಮುಖ್ಯವಾಗಿ DMK ಪಕ್ಷ ಆಗಿರ್ಬೋದು, ಅಣ್ಣಾ DMK ಪಕ್ಷ ಆಗಿರ್ಬೋದು, ಪೆರಿಯಾರ್ ಅವರ ಉನ್ನತ ವಿಚಾರಗಳಿಂದ ಪ್ರಭಾವಿತರಾಗಿ ಬಂದಂಥವ್ರು. ಆದರೆ ಇವತ್ತು ಅಣ್ಣಾ DMK ಎರಡೂ ಒಂದಾಗೋದು. ಅಣ್ಣಾ DMK ಅಂತ ಈಗಾಗಲೇ ಕೇಂದ್ರದ ಜೊತೆ ಹೊಂದಾಣಿಕೆ ಮಾಡಿಕೊಂಡು BJP ಜೊತೆ ಹೊಂದಾಣಿಕೆ ಮಾಡಿಕೊಂಡು ಬಂದಿದ್ದನ್ನು ನಾವು ಗಮನಿಸಿದಾಗ ಅವರು ತಮ್ಮ ಸಿದ್ಧಾಂತ ಒಟ್ಟು ಅಧಿಕಾರ ಸಿಕ್ಕರೆ ಸಾಕೋದಷ್ಟೇ ಇರುವುದರಿಂದಾಗಿ ಇವೆಲ್ಲನೂ ಸೂಕ್ಷ್ಮವಾಗಿ ಅಭ್ಯಾಸ ಮಾಡಿದಾಗ ತಮಿಳುನಾಡಿದ್ದು ಇದೆಲ್ಲೇನು ಮುಂದಿನ ದಿನದಲ್ಲಿ ಗದ್ದಲಕ್ಕೊಳಗಾಗ್ತದನ, ವಿಜಯ್ ಅವರು ಅಧಿಕಾರ ಹಿಡಿದಲ್ಲಿ ಸೋಲ್ತಾರೆ ಏನಾಗ್ಬೋದು ಅನ್ನುವಂಥದ್ದು ಮತ್ತು ಪ್ರಶ್ನೆಗಳಿದ್ದಾವೆ. ಆ ದಿಶೆಯಲ್ಲಿ ಒಂದಿಷ್ಟು ರಾಹುಲ್ ಗಾಂಧಿ ಅವರು ಎಚ್ಚರಾಗಿದ್ದಾರೆ ಈ ಒಂದು ಡೆವಲಪ್ಮೆಂಟ್ ಸಲುವಾಗಿ. ಅದೇ ಕಾಲಕ್ಕೆ ಅವರು ಪೂರ್ಣ ಪ್ರಮಾಣದಲ್ಲಿ ನಮ್ಮ TVK ನಾಯಕ ವಿಜಯರ ಜೊತೆಗೆ ತಮ್ಮನ್ನು ತಾವು ಜೋಡಿಸ್ಕೊಂಡಿದ್ದರಿಂದಾಗಿ ಮುಖ್ಯವಾಗಿ ಏನಾಗಬೇಕಾಗಿತ್ತಪ್ಪ ಅಂತ ಆಗ್ಯದಂದ್ರೆ ಕಾಂಗ್ರೆಸ್ಗೆ ಯಾವುದೇ ಪ್ರಸಂಗದಲ್ಲಿ BJP ವಿಚಾರಧಾರೆಯ RSS ವಿಚಾರಧಾರೆಯ ಪಕ್ಷ ದಕ್ಷಿಣಕ್ಕೆ ಬರೋದು ಬೇಡ ಆಗ್ಯದ ಅವ್ರಿಗೆ. ಯಾಕಂದರೆ ಎಲ್ಲ ವಿಚಾರವಾದಿಗಳಿದ್ದಾರೆ. ಒಮ್ಮೆ ಇಲ್ಲಿ ಎಂಟ್ರಿ ಆದ್ರಪ್ಪ ಅಂದ್ರೆ ಮತ್ತೆ ಮನಸ್ಸು ಕಲುಷಿತ ಮಾಡ್ತಾರೆ ಅನ್ನೋಂಥ ಭಾವದ. ಅದು ಯಾರು ಕಲುಷಿತ ಮಾಡ್ತಾರೋ ಇಲ್ಲವೋ ಗೊತ್ತಿಲ್ಲ. ಆದರೆ ನಮಗೆ ಇಲ್ಲಿ ಅನಿಸೋದು ಏನಪ್ಪ ಅಂದ್ರೆ ಈ ಸಂದರ್ಭದಲ್ಲೇ ಈ ವಿಜಯ್ ಅವರು ಇನ್ನಷ್ಟು ಸಂಯಮ ತಗೊಂಡು ಇನ್ನೊಂದಿಷ್ಟು ಸಹನೆಯಿಂದ ತಮ್ಮ ಪಕ್ಷವನ್ನು ಇನ್ನೊಂದು 2 ಅಥವಾ 3 ಜನ ಬರ್ತಾರಿಲ್ಲ ಅಂತಲ್ಲ, ನಿಶ್ಚಿತವಾಗಿ ಸಪೋರ್ಟ್ ಮಾಡ್ತಾರೆ. ಆದರೆ ಅವ್ರ ಬೇಡಿಕೆಗಳು ಮಾತ್ರ ಸಹನ ಮಾಡಲಿಕ್ಕೆ ಆಗದೆ ಹೋದ್ರೆ ಕೆಲವೊಂದು ಸಹಿಸಬೇಕಾಗ್ತದೆ. ಅಧಿಕಾರ ಹಿಡಿದಷ್ಟೇ ಅಲ್ಲ, ಅಧಿಕಾರ ಸರಿಯಾಗಿ ಸಮರ್ಪಣೆ ಮಾಡ್ಕೊಂಡು ರೂಪದಲ್ಲಿ ಜನರಿಗೆ ಮುಟ್ಟುವಂಥ ಕೆಲಸ ಮಾಡಿದ್ರೆ, ಗುಡ್ ಅಡ್ಮಿನಿಸ್ಟ್ರೇಷನ್ ಮಾಡಿದ್ರೆ ನಿಶ್ಚಿತವಾಗಿಯೂ ಜನ ಒಪ್ಕೊಳ್ಳುವಂಥ ಪ್ರಸಂಗ ಬರ್ತದೆ. ಮತ್ತಿಲ್ಲ ಇನ್ನೊಂದು ನಾವು ಗಮನಿಸಬೇಕಾಗಿದ್ದು, ಇವತ್ತು ಕಾಂಗ್ರೆಸ್ ಇರ್ಬೋದು, CPI ಇರಲಿ, CPM ಇರಲಿ, ಇವೆಲ್ಲ ಈಗಾಗಲೇ ಹೋರಾಟ ಮಾಡಿ ಸೋತ ಪಕ್ಷಗಳನ್ನು ಇವ್ರಿಗೆ ರಾಜಕೀಯ ಅನುಭವ ಅದ. ಅವ್ರು ಹೇಳಿದಂಥ ದಾರಿಯಲ್ಲೇ ಇವ್ರು ಹೆಜ್ಜೆ ಇಟ್ಕೊಂಡು ಹೋದ್ರಪ್ಪ ಅಂತಂದ್ರೆ ನಮ್ಮ ವಿಜಯ್ ಅವರಾಗಿರ್ಬೋದು ಮತ್ತೇನೋ ಆಗಿರ್ಬೋದು ಒಳ್ಳೆಯ ರಿಸಲ್ಟ್ ಬರ್ಬೋದು ಅಂತ ಒಂದು ತರ್ಕದ. ಈ ರಾಜಕೀಯದಲ್ಲಿ ಏನು ಯಾವ ಸರಿ ಯಾವ ತಪ್ಪು, ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಹೇಳೋದು ಸಹಿತ ಇವತ್ತು ಕಷ್ಟ ಆಗ್ಯದ. ಏನೋ ಆಗಲಿ ವಿಜಯ್ ಅವರು ಒಂದು ಹೊಸ ಪಕ್ಷ ಕಟ್ಕೊಂಡು ಆ ಪಕ್ಷದ ಮೂಲಕ ತಮಿಳುನಾಡನ್ನು ಆಳುವಂಥ ಒಂದು ಕನಸು ಕಂಡಿದ್ದ ಸುಳ್ಳಿನಲ್ಲ, ಅದು ಈಡೇರುವಂಥ ಸಮಯದಲ್ಲೇ ಈ ಒಂದು ಏನಪ್ಪ ಅಂತಂದ್ರೆ ಅತಂತ್ರ ವಿಧಾನಸಭೆ ನಿರ್ಮಾಣ ಆಗಿದ್ದ ನಿಜವಾಗಿಯೂ ವಿಜಯ್ ಅವರ ಬೆಳವಣಿಗೆಗೆ ದೊಡ್ಡ ಪೆಟ್ಟಾಯಿತು ಅಂತೇಳಿ. ಇನ್ನು ವಿಜಯ್ ಅವರಲ್ಲಿರುವಂಥ ಆಯ್ಕೆ ಏನಿರ್ಬೋದು, ಒಂದು ಇವ್ರಿಗೆ ಕೇಳಿದೆಲ್ಲ ಕೊಟ್ಟುಕೊಂಡು ರಾಜಕಾರಣ ಮಾಡ್ಕೊಂಡು ಹೋಗುವಂಥದ್ದು, ಅದನ್ನು ಮಾಡೋದರಿಂದ ಏನಾದರೂ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯನಾ ಈ ಜನ ಕಟ್ಕೊಂಡ, ಇಲ್ಲ ಬೇಕಾದಾಗಲಪ್ಪ ಏನು ಬೇಕಾದಾಗಲಿ ಇನ್ನೊಮ್ಮೆ ರಾಜೀನಾಮೆ ಕೊಡ್ತೀನಿ ನಿಲ್ತು ನಾನು ಕಾಂಗ್ರೆಸ್ ಜೊತೆಗೂಡಿಯೋ CPI CPM ಜೊತೆಗೂಡಿಯೋ ನಿಲ್ತೀನಿ ಅಂತ ನಿರ್ಧಾರ ಮಾಡಿದರೆ ಒಂದಿಷ್ಟು ಸೋಲಿಗೆಲ್ಲಿ ಏನೋ ರಿಸಲ್ಟ್ ಬರ್ಬೋದು ಮುಂದಿನ ದಿನಗಳಲ್ಲಿ ಅನ್ನಬೇಕಾಗಿದೆ. ಈಗೇನದಲ್ಲ ಇಲ್ಲಿ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್, ನಮ್ಮದು ನೀವು ಮುಚ್ಕೋರಿ ನಿಮ್ಮದು ನಾವು ಮುಚ್ಕೊಳ್ತೀವಿ ಅನ್ನುವಂಥ ಪೊಲಿಟಿಕ್ಸ್ ಅದ ಒಂದು ಇಲ್ಲಿ ನಾವು ತಮಿಳಿನಲ್ಲಿ ಮತ್ತೆ ನೋಡ್ತಾ ಇದ್ದೀವಿ. ಆ ದಿಶೆಯಲ್ಲಿನೂ ಈ ಕಾಂಗ್ರೆಸ್ಸಿಗೆ ಮತ್ತು ವಿಜಯ್ ಅವರಿಗೆ ಒಂದಿಷ್ಟು ಮಾತುಗಳನ್ನ ಆಡ್ತಾ ಇದ್ದಾರೆ ಇವರು ಅಂತೇಳಿ. ಅದನ್ನೆಲ್ಲ ನೋಡಿದಾಗ ವಿಜಯ್ ಅವರ ಕೆಲವೊಂದು ಭಾವನೆಗಳು ನೋಡಿದಾಗ, ಇತ್ತೀಚಿನ ಸುದ್ದಿಗಳು ನೋಡಿದಾಗ ಅವ್ರಿಗೆ ಈ ಸೆಕ್ಯುಲರ್ ಅಂದರೆ ಜಾತ್ಯತೀತವಾದಂತಹ ಸಮಾಜ ರಚನೆ ಇರಬೇಕಾಗಿದೆ ಅನ್ನುವಂಥ ವಿಚಾರಗಳು ಕಂಡು ಬರ್ತಾ ಇದ್ದಾವೆ. ಅಂದ್ರೆ ಒಟ್ಟಾರೆಯಾಗಿ DMK ಸೆಕ್ಯುಲರ್ ಪಾರ್ಟಿಯಾಗಿ ಉಳಿಯುವಂಥದ್ದು ಪ್ರಯತ್ನ ಮಾಡ್ತಾಯಿದೆ. ಆದರೆ ಅಣ್ಣಾ DMK ಈಗಾಗಲೇ BJP ಜೊತೆ ಗುರುತಿಸಿಕೊಂಡಿದ್ದರಿಂದಾಗಿ ಸಹಜವಾಗಿ ಅಣ್ಣಾ DMK ಬಗ್ಗೆ ವಿಶ್ವಾಸ ಜನರಲ್ಲಿ ಅಂದರೆ DMKಗೆ ಮತ್ತು ವಿಜಯ್ ಅವರ ಪಕ್ಷಕ್ಕೆ ಬರ್ತಾ ಇಲ್ಲ ಅನ್ನೋದನ್ನು ನೆನಪಿಟ್ಟುಕೊಂಡು ಇವೆಲ್ಲ ದೃಷ್ಟಿಕೊಂಡು ಇವತ್ತು ವಿಜಯರಿಗೆ ಮಾತ್ರ ಇನ್ನುವರೆಗೆ ಪ್ರಮಾಣ ವಚನ ತೊಗೊಳ್ಳೋಂಥ ಅವಕಾಶ ಬಂದಿಲ್ಲ. ಇನ್ನೇನು ಆಗ್ಬೋದು ಮುಂದಿನ ಕೆಲವು ದಿನಗಳಲ್ಲಿ ಅನ್ನೋ ಸಹಿತ ಅಷ್ಟೇ ಮುಖ್ಯದ. ಈಗಾಗಲೇ ಈ ನಮ್ಮ ವಿಜಯ್ ಅವರನ್ನು ಬೆಂಬಲಿಸೋದಕ್ಕೆ ಬೇರೆ ಬೇರೆ ಸ್ಟೇಟ್ಗಳಿಂದ ಜನನೂ ಬರ್ತಾ ಇದ್ದಾರೆ ಸುದ್ದಿಗಳಿದ್ದಾವೆ. ನೋಡಿ ಇನ್ನೇನು ಆಗ್ತದಿಲ್ಲ, ಏನು ಬೈಸಂಗೆ ಆಗ್ಬೋದಾ ಶಾರ್ ಅವರು ಬೈಸಂಗೆ ಅಂತ ಹೇಳ್ತಾ ಆಗಲಿ ಅಂತ ಹೇಳ್ತಾ ಈ ಒಂದು
ವಿಜಯ್ ಅವರ ಹೋರಾಟದ ರಥ ನಿಲ್ಲದ ಮುಂದೆ ಹೋಗಲಿ, ಸರ್ಕಾರ ಬರಲಿ, ಎಂಥ ಆಡಳಿತ ಕೊಡ್ತಾರೆ ಅದನ್ನು ನಾವು ನೋಡುವಂಥದ್ದು. ಆ ದಿಶೆಯಲ್ಲಿ ನಮ್ಮ ಸ್ಟ್ಯಾಲಿನ್ ಅವರು ಕೋಆಪ್ರೇಷನ್ ಮಾಡುವ ಲೆಕ್ಕಗಳೆಲ್ಲ ಕಾಣ್ತಾ ಇದ್ದಾವೆ. ಆದರೂ ರಾಜಕೀಯದಲ್ಲಿ ಹೇಳಿಕ್ಕೆ ಸಾಧ್ಯವಿಲ್ಲ. ಏನೋ ಆಗಲಿ, ವಿಜಯ್ ಅವ್ರಿಗೆ ಮಾತ್ರ ಇಲ್ಲಿವರೆಗೆ ತಮ್ಮ ರಥ ಇರೋದಕ್ಕೆ ಅಲ್ಲಿಯೇ BJPಯ ರಾಜ್ಯಪಾಲರು ಒಪ್ಪಿಗೆ ಕೊಟ್ಟಿಲ್ಲ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಶೇರ್ ಮಾಡಿ ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡಿರಿ. H16 ನ್ಯೂಸ್ ಅರ್ಥ ಸೇರಿಸುತ್ತಾರೆ ಎಂಬುದು ಸತ್ಯದ ಕೈಗನ್ನಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.